ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದು ಅಂತ ಅದನ್ನ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಇದು ನಮ್ಮ ಕೊಡಗಿನ ಸ್ಪೆಷಲ್ ಅಂತ ಹೇಳ್ಬೋದು. ಕೊಡಗಿನಲ್ಲಿ ಅಕ್ಕಿ ರೊಟ್ಟಿ ಕೈಯಲ್ಲಿ ತಟ್ಟಿನೇ ಮಾಡ್ತಾರೆ. ಮತ್ತು ಹಲಸಿನಕಾಯಿ ಬೀಜ ಇರುತ್ತಲ್ವ, ಅದನ್ನು ಒಣಗಿಸಿ ಹುರಿದು ಮಾಡಿದ ಚಟ್ನಿ, ಅದನ್ನು ನಾನು ಮನೇಲಿ ಮಾಡಿದ್ದು. ಅದನ್ನ ನಿಮಗೆ ತೋರಿಸೋಣ ಅಂತ. ನೋಡಿ ಹಲಸಿನಕಾಯಿ ಬೀಜ ನಮಗೆ ಸಿಕ್ಕುವಾಗ ನಾವು ಅದನ್ನೆಲ್ಲ ಹಲಸಿನಕಾಯಿ ತಿಂದು ಆ ಬೀಜನ ಬಿಸಾಕೋದಿಲ್ಲ. ಅದನ್ನೆಲ್ಲ ಚೆಂದ ತೊಳೆದು ಚೆಂದ ಒಣಗಿಸಿ ಇಟ್ಕೊಂಡಿರ್ತೀವಿ. ಒಬ್ಬೊಬ್ಬರು ಮಣ್ಣು ಕಲಸಿಬಿಟ್ಟು ಇಟ್ಕೊಂಡ್ರೆ ಅದು ಇನ್ನೂ ಎಷ್ಟೋ ವರ್ಷ ಆದರೂ ಹಾಳಾಗಲ್ಲ ಅಂತ ಹಾಗೆ ಇಟ್ಕೊಂಡಿರ್ತೀವಿ. ಇದು ನೋಡಿ ಸ್ನೇಹಿತರೆ, ಇದು ಅಕ್ಕಿ ರೊಟ್ಟಿಯನ್ನು ನಾವು ಅನ್ನ ಮತ್ತು ಅಕ್ಕಿ ಹುಡಿ ಎರಡನ್ನು ಒಟ್ಟಿಗೆ ಸೇರಿಸಿ ಅದನ್ನು ಒಬ್ಬೊಬ್ಬರು ಮಿಕ್ಸಿಲಿ ಕಲಿಸ್ತಾರೆ. ನಾವು ಸಹ ಮಿಕ್ಸಿಲೇ ಕಲಿಸಿರೋದು. ಅನ್ನ ಒಂದು ಅರ್ಧ ಹಾಕಿದರೆ ಒಂದು ಚೂರು ಅಕ್ಕಿ ಹುಡಿ ಹಾಕಿ ಒಟ್ಟಿಗೆ ಹಾಕಿದಾಗ ಅದೇ ಆಟೋಮೆಟಿಕ್ಕಾಗಿ ಉಂಡೆ ಕಟ್ತದೆ. ಅದನ್ನ ಚೆಂದ ಪುನಃ ಒಂದು ಸಲ ಕೈಯಲ್ಲಿ ಚೆಂದ ಕಲಿಸ್ಬೇಕು ಕೈಯಲ್ಲಿ. ಆಗ ಅದು ಎರಡು ಕೈಗೆ ಅಂಟ್ಕೊಳ್ಳಲ್ಲ ಹಾಗೆ. ಮತ್ತು ನೋಡಿ, ಇದು ನಮ್ಮ ಚಟ್ನಿ ರೆಡಿ ಆಯಿತು. ಆ ಬೀಜನೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಂಡೆ. ಅದಕ್ಕೆ ಗಾಂಧಾರಿ ಮೆಣಸು, ಈರುಳ್ಳಿ, ಉಪ್ಪು ಅಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮತ್ತು ಲಾಸ್ಟಿಗೆ ಚಟ್ನಿ ತುಂಬ ನೈಸ್ ಆಗಬಾರ್ದು, ತರಿ ಇರುವಾಗಲೇ ರುಬ್ಬಿದ ಅದಕ್ಕೆ ಚೂರು ನಿಂಬೆ ಹುಳಿ, ನಮಗೆ ಎಷ್ಟು ನಿಂಬೆ ಹುಳಿ ಬೇಕು ಹುಳಿ ಅಷ್ಟನ್ನು ಇಟ್ಕೊಂಡ್ರೆ ವಾವ್ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದೇ ಹಲಸಿನ ಬೀಜ ನಾವು ಹುರಿದು ತೆಗೆದಿರೋದು. ನೋಡಿ ಹೆಂಗಿದೆ ಅಂತ. ಅದನ್ನು ನಾವು ಹುರಿದಾದಾಗ ಮೊದಲೆಲ್ಲ ಬೆಂಕಿಲೇ ಉರಿತಿದ್ರು. ಈಗ ಗ್ಯಾಸ್ ಎಲ್ಲ ಆಗಿರೋದ್ರಿಂದ ಬೆಂಕಿ ಸಿಗೋದೇ ಇಲ್ಲ ಅಲ್ವಾ. ಬೆಂಕಿ ಆದರೆ ತುಂಬ ಚೆಂದ. ಅದು ತುಂಬ ಹೊತ್ತು ಬೆಂಕಿಲೇ ಮೆಲ್ಲ ಉರಿಯುವಾಗ ಭಾರಿ ಟೇಸ್ಟ್ ಇರ್ತದೆ. ಮತ್ತು ಇದನ್ನ ನೋಡಿ, ಕೈಯಲ್ಲೇ ಹಿಂಗೆ ತೆಗೆದ್ರೆ ಅದು ಬೀಜ ಅದರದ್ದು ಸಿಪ್ಪೆ ಬಿಟ್ಕೊಬಿಟ್ಟು ಹಿಂಗೆ ಇದಾಗ್ತದೆ. ಇದು ತುಂಬ ಚೆನ್ನಾಗಿತ್ತು ನೋಡಿ. ಇದು ಮೊನ್ನೆಯಾಗಿ ಸಿಕ್ಕಿದ ಬೀಜ ಆಯಿತಾ. ತುಂಬ ಹಳೇದಾದರೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನ ಮಿಕ್ಸಿಗೆ ಹಾಕಿ, ಯಾವ ಕಾರಣಕ್ಕೂ ತೆಂಗಿನಕಾಯಿ ಮಾತ್ರ ಹಾಕಬೇಡಿ ಈ ಚಟ್ನಿಗೆ, ಯಾಕೆಂದರೆ ಅದರ ಟೇಸ್ಟ್ ಹೋಗ್ಬಿಡ್ತದೆ. ಬರೀ ಗಾಂಧಾರಿ ಮೆಣಸು, ನಿಂಬೆ ಹುಳಿ ರಸ, ಉಪ್ಪು, ಒಂದು ಚೂರು ಈರುಳ್ಳಿ ಇದ್ದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ನೀವು ಸಹ ಟ್ರೈ ಮಾಡಿ ಆಯಿತಾ. ಸಿಕ್ಕಿದರೆ ಎಲ್ಲಾದರೂ ಬೀಜ ಸಿಕ್ಕಿದರೆ ವೇಸ್ಟ್ ಮಾಡಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್. ಹಲಸಿನ ಬೀಜದ ಪ್ರಯೋಜನಗಳನ್ನ ಹೇಳೋಕ್ಕೆ ಮರ್ತೋಯ್ತು ಸ್ನೇಹಿತರೆ. ಇದು ಹೆವಿ ಪ್ರೋಟೀನ್ ಇದೆ ಅಂತೆ ಈ ಬೀಜದಲ್ಲಿ. ಮತ್ತು ಇದು ಕ್ಯಾನ್ಸರ್ ರೋಗನೂ ತಡೆಗಟ್ತದೆ ಅಂತೆ, ಲೈಂಗಿಕ ಕ್ರಿಯೆಯನ್ನು ಹೆಚ್ಚಿಸ್ತದೆ ಅಂತೆ. ಆದರೆ ಹೆವಿ ಗ್ಯಾಸ್ಟ್ರಿಕ್ ಇರೋರು ಇದನ್ನ ಸೇವಿಸಬಾರ್ದು, ಯಾಕಂದರೆ ಪುನಃ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹಾಗೆ ಮೊದಲಿನ ಕಾಲದಲ್ಲೆಲ್ಲ ಹೊಲಗಳಲ್ಲೆಲ್ಲ ಕೆಲಸ ಮಾಡ್ತಿದ್ರು, ಅಷ್ಟೇ ಕಷ್ಟಪಡ್ತಾಯಿದ್ರು. ಅವರು ತಿಂದರೂ ಸಹ ಅವ್ರಿಗೇನು ಆಗ್ತಾಯಿದ್ದಿಲ್ಲ. ಈಗಿನವರು ಎಲ್ಲ ಕೂತಲ್ಲೇ ಕೆಲಸ ಆಗೋದ್ರಿಂದ ಗ್ಯಾಸ್ಟ್ರಿಕ್ ಇವರಿಗೆ ಜಾಸ್ತಿ ಆಗುತ್ತೆ. ಹಾಗೆ ಈ ಬೀಜ ತುಂಬ ಬೆಳೆದ ಬೀಜನೇ ಆಗಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸ್ವಲ್ಪ ಎಳೆದಾದರೆ ಬೀಜ ಬೆಳೆದಿರಲ್ಲ, ಅದರಿಂದ ಜಾಸ್ತಿ ರೋಗಗಳೇ ಬರುತ್ತೆ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಲಿಕ್ಕಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಫ್ರೆಂಡ್ಸ್. ಬಾಯ್. ನೀವು ಸಹ ಟ್ರೈ ಮಾಡಿ ಆಯಿತಾ. ಈ ಬೀಜ ಸಿಕ್ಕಿದರೆ ಯಾವತ್ತೂ ಹಾಳು ಮಾಡ್ಕೋಬೇಡಿ. ಥ್ಯಾಂಕ್ ಯು, ಬಾಯ್.